ಅಕ್ಷತಾ ವಿಚಾರವಾಗಿ ಈಗ ಆಲ್ರೆಡಿ ಇಡೀ ಕರ್ನಾಟಕ ಡಿಸ್ಕಸ್ ಮಾಡಿದೆ. ಕರ್ನಾಟಕನೇ ಜಡ್ಜ್ಮೆಂಟ್ ಕೊಟ್ಟ ಮೇಲೆ ಸುದೀಪ್ ಸರ್ ಅದನ್ನ ತುಂಬಾ ಸೂಕ್ಷ್ಮತೆಯಿಂದ ಹೇಳಿದ್ಮೇಲೆ ವಿಚಾರ ನಡೆದು ಹೋಗಿದೆ. ಅದು ತಪ್ಪು ಅಂತ ನಾವು ಒಪ್ಕೊಂಡಿದೀವಿ, ನೀವು ಒಪ್ಕೊಂಡಿದ್ದೀರಾ. ಇಡೀ ಕರ್ನಾಟಕ ಅವರಿಗೆ ಒಂದು ವಾರ್ನಿಂಗ್ ಕಾರ್ಡ್ ಕೂಡ ಕೊಟ್ಟಿದೆ. ಬಟ್ ಆಫ್ಟರ್ ದ ಇನ್ಸಿಡೆಂಟ್ ಮಾತಾಡೋಣ. ಸುದೀಪ್ ಸರ್ ಬಂದು ಹೇಳಿದ್ಮೇಲೆ ಒಂದು ಕ್ಲೂ ಸಿಕ್ಕ ಮೇಲೆ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಕಂಟೆಸ್ಟೆಂಟ್ಸ್ ಕೂಡ ಒಂದು ಕ್ಲೂ ಕೊಟ್ಟ ಮೇಲೆ ತುಂಬಾ ನೆಗೆಟಿವ್ ಆಗ್ತಿದೆ ಅಂತ ಗೊತ್ತಾದ್ಮೇಲೆ ಅಟ್ಲೀಸ್ಟ್ ತಿದ್ಕೋಬೇಕು. ತಿದ್ಕೊಳ್ದಿರಾ ಇಲ್ಲ ನಾನು ಮಾಡಿದ್ದೇ ಸರಿ, ನಾನು ಹೇಳಿದ್ದೇ ಸರಿ, ಏನು ಈ ಮನೆಯಲ್ಲಿ ಯಾರು ತಪ್ಪೇ ಮಾಡಲ್ವಾ ಅಂತ ಹೇಳ್ಕೊಂಡು ಕನ್ನಡ ಭಾಷೆ ಮಾತಾಡಲೇಬೇಕು ಅನ್ನೋ ಒಂದು ಪ್ರೋಮೋ ನೋಡಿದೆ ನಾನು. ಕನ್ನಡ ಭಾಷೆ ಬಳಸಬೇಕು ಅಂದವರು ನನ್ನ ಜೊತೆ ಜಗಳ ಆದಾಗ ಹೂ ದ ಹೆಲ್ ಆರ್ ಯು, ಮೈ ಫುಟ್ ಏನು ಯೋಗ್ಯತೆ ಇದೆ ಅಂತೆಲ್ಲ ಮಾತಾಡಿದಾಗ 307 ಕೇಸ್ ಹಾಕ್ತೀನಿ ಅಂತೆಲ್ಲ ಮಾತಾಡಿದಾಗ ಅದೆಷ್ಟು ಆಕ್ಟಿವಿಸ್ಟ್ ಆಗಿ ಕನ್ನಡ ಪರ ಹೋರಾಟಗಾರ್ತಿಯಾಗಿ ಒಬ್ರು ಫೆಮಿನಿಸ್ಟ್ ಆಗಿ ಮಾತಾಡಿದ್ರು ಅವರು. ದಟ್ ವಾಸ್ ಆಲ್ಸೋ ನಾಟ್ ಫೇರ್. ಮತ್ತೆ ಕನ್ನಡ ಪರ ಮಾತಾಡ್ತೀನಿ, ಕನ್ನಡ ಪರ ನಾನು ಹೋರಾಟಗಾರ್ತಿ ಆಗ್ತೀನಿ ಅಂದ್ರೆ ಕರ್ನಾಟಕದ ಪ್ರತಿ ಕನ್ನಡಿಗಾನು ನಮ್ಮ ಭಾಷೆ ನಮ್ಮ ಮಣ್ಣು ಅಂತ ಬಂದ್ರೆ ನಾವೆಲ್ಲರೂ ಹೋರಾಟಕ್ಕೆ ಇಳಿಯೋರೆ. ನಿಜ. ನಮಗೆ ಒಂದು ಟೈಟಲ್ ಬೇಕಾಗಿಲ್ಲ, ಒಂದು ಪೊಸಿಷನ್ ಬೇಕಾಗಿಲ್ಲ. ಇದು ನಮ್ಮ ಮಣ್ಣು, ನಾವು ಆಡೋ ಭಾಷೆ, ನಮ್ಮ ಮಾತೃಭಾಷೆ, ನಮ್ಮ ವೃತ್ತಿ ಭೂಮಿ, ಜನ್ಮಭೂಮಿ, ಮತ್ತೆ ನಾವು ಹೋದ್ರೂ ಇದೇ ಮಣ್ಣಲ್ಲೇ ಸೇರ್ಕೊಳ್ಳೋರು. ಸೊ ನಮ್ಮ ನಾಡಿನ ಬಗ್ಗೆ ಅಷ್ಟೇ ಗೌರವ, ಅಷ್ಟೇ ಪ್ರೀತಿ ಎಲ್ಲರ ಮನಸ್ಸಲ್ಲೂ ತುಂಬಿರತ್ತೆ. ನಿಜ. ಅದಕ್ಕೆ ನಮಗೆ ಒಂದು ಟೈಟಲ್ ಬೇಕಿಲ್ಲ, ಒಂದು ಪೊಸಿಷನ್ ಬೇಕಿಲ್ಲ. ಭಾಷೆ ಅಂತ ಬಂದಾಗ, ನುಡಿ ಅಂತ ಬಂದಾಗ ನಮ್ಮ ಭಾಷೆನ ಉಳಿಸ್ಕೊಳ್ಳೋದಕ್ಕೆ ನಾವು ಏನು ಮಾಡ್ತೀವೋ ಖಂಡಿತ ಮಾಡ್ತೀವಿ. ಆ ಒಂದು ಟೈಟಲ್ನ ಇಟ್ಕೊಂಡು, ಒಂದು ಪೊಸಿಷನ್ನ ಇಟ್ಕೊಂಡು ಅದನ್ನೇ ಹೈಲೈಟ್ ಮಾಡಿಕೊಂಡು ಹೈಪ್ ತಗೊಳ್ಳೋದಿದೆಯಲ್ಲ, ಅದು ತಪ್ಪು.